ಬಿಎಂಟಿಸಿ ವಿರುದ್ಧ ಮತ್ತೆ ಸಿಡಿದೆದ್ದ ಕನ್ನಡ ಪರ ಸಂಘಟನೆ. ಬಿಎಂಟಿಸಿ ಬಸ್ಗಳ ಮೇಲಿದ್ದ ಜಾಹೀರಾತು ಹರಿದು ಹಾಕಿ ಆಕ್ರೋಶ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಮೇಲೆ ಹಾಕಿರುವ ಜಾಹೀರಾತು ಹರಿದು ಹಾಕಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಕನ್ನಡ ಪರ ಹೋರಾಟಗಾರರು. ಬಿಎಂಟಿಸಿ ಮೇಲಿರುವ ಜಾಹೀರಾತು ಮೇಲೆ ಆಕ್ರೋಶ. ದುಡ್ಡಿನ ಆಸೆಗೆ ನಗರದ ಸ್ವಚ್ಛತೆ ಹಾಳು ಮಾಡ್ತಿದೆ ಸಾರಿಗೆ ಸಂಸ್ಥೆ ಅಂತೇಳಿ ಆರೋಪ. ಇನ್ನೇನು ಹೇಳಿ, ಸಾರಿಗೆ ಇಲಾಖೆಯ ಬಸ್ಗಳು ಕೆಲ ಅನಾರೋಗ್ಯಕರವಾದಂತಹ ವಸ್ತುಗಳ ಜಾಹೀರಾತು ಕೊಡೋದಕ್ಕಿದೆ ಇರೋದ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಮೇಲೆ ದರಿದ್ರ ಕಂಪನಿಗಳ ಜಾಹೀರಾತು. ನಾಳೆ ಒಬ್ಬ ಬರ್ತಾನೆ, ಇದಕ್ಕೆ ಸ್ವಲ್ಪ ಅಸಹ್ಯ ಮೆತ್ಕೊಂಡೋಗಿ ನಿಮಗೆ ತಿಂಗಳಿಗೆ ಲಕ್ಷ ಲಕ್ಷ ಕೊಡ್ತೀವಿ ಅಂತ ಹೇಳಿ ಮಾಡ್ತೀರಾ ಆ ಕೆಲಸನ? ಬಸ್ ಸುತ್ತಲೂ ಹೇಸಿಗೆನ ಮೆತ್ಕೊಂಡು ಪೀಣ್ಯದಿಂದ ಯಶವಂತಪುರಕ್ಕೆ ಹೋಗಿ ಒಂದು ಟ್ರಿಪ್ಪಿಗೆ ಲಕ್ಷಾಂತರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಮಾಡ್ತೀರಾ ಆ ಕೆಲಸನ? ವಿಮಲ್ಲು, RMD ಇವೇನು ಸಿರಿಧಾನ್ಯಗಳ? ವಿಮಲ್ಲು, RMD, ಮಧು, ಪಾನ್ ಮಸಾಲಗಳೇನು ಸಿರಿಧಾನ್ಯಗಳ ಆ್ಯಡ್ ಮಾಡ್ಕೊಂಡು ಹೋಗೋದಿಕ್ಕೆ? ಬಸ್ ಸ್ಟ್ಯಾಂಡ್ಗಳು, ಪ್ರಮುಖ ಸರ್ಕಲ್ಗಳು, ಮೆಟ್ರೋ ಸ್ಟೇಷನ್ಗಳು ಹಾಳಾಗಿವೆ. ಯುವ ಕರ್ನಾಟಕ ವೇದಿಕೆ ಕಾರ್ಯಕರ್ತರಿಂದ ಜಾಹೀರಾತು ಹರಿದು ಹಾಕಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಬಿಎಂಟಿಸಿ ವಿರುದ್ಧ ಸಿಡಿದೆದ್ದ ಕನ್ನಡ ಪರ ಸಂಘಟನೆ. ಒಂದು ತಿಳ್ಕೊಳ್ಳಿ, ಪ್ರಥಮವಾಗಿ ಇದಕ್ಕೆ ಧ್ವನಿ ಎತ್ತಿದ್ದು ನಾವು ಫ್ರೀಡಮ್ ಟಿವಿ. ಕೂಗಿ ಕೂಗಿ ಹೇಳ್ತೀವಿ, ಹೆಮ್ಮೆಯಿಂದ ಬೇಕಾದ್ರೆ ಹೇಳ್ತೀವಿ. ಆ ದರಿದ್ರ ಆ್ಯಡ್ಗಳನ್ನು ತೆಗೀರೋ ಜನ ರೊಚ್ಚಿಗೆ ಹೇಳ್ತಾರೆ ಅಂದಿದ್ವಿ. ಹೆಗಲ ಮೇಲೆ ಕನ್ನಡದ ಶಾಲ್ ಹಾಕ್ಕೊಂಡು ಓಡೋಡ್ಕೊಂಡು ಬಂದು ಹರಿದು ಹಾಕ್ತಾರೆ ಅಂತ ಹೇಳಿದ್ವಿ ನಾವು. ಅವತ್ತೇ ನೀವೇನಾದರೂ ತಿಳ್ಕೊಂಡು ಶಾಂಪು ಗಿಂಪು ಹಾಕಿ ತೆಗೆದಿದ್ದರೆ ಬಸ್ ಉಳಿತಾ ಇತ್ತು. ಈಗ ನಮ್ಮ ಕನ್ನಡ ಪರ ಹೋರಾಟಗಾರರು ಹರಿದು ಊರುವಾಗಲು ಮಾಡಿದ್ದಾರೆ. ಪಾಯಿಂಟ್ ಆದರೂ ಉಳಿಸ್ಕೊತಾ ಇದ್ರಿ ನೀವು ಅವತ್ತೇ ಎಚ್ಚೆತ್ಕೊಂಡು ತೆಗೆದಿದ್ದಿದ್ರೆ. ಇನ್ನು ನೀವು ಮಾಡಿದ ಕಾರ್ಯ ಯಾರಾದರೂ ಮೆಚ್ಚೋ ಥರದ್ದ? ಅಲ್ರ, ಏನು ಸಿರಿಧಾನ್ಯನ, ಗುಟ್ಕಾ, ಅಡಿಕೆ, ಅದರ ಜಾಹೀರಾತನ್ನ ಅತ್ಯಂತ ಬಣ್ಣ ಬಣ್ಣದಲ್ಲಿ ಕಣಕಣದಲ್ಲೂ ಕೇಸರಿ, ತಿಂದರೆ ಜಗತ್ತೇ ನಿಮ್ಮದಾಗುತ್ತೆ, ಏನೇನು ಟ್ಯಾಗ್ಲೈನ್ಗಳು, ಅದನ್ನು ಹಾಕಿಕೊಳ್ಳುವುದು ಮಾತ್ರವಲ್ಲದೆ ಅದನ್ನು ತಿನ್ನೋದಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀರಿ. ಇನ್ನು ನಾಳೆ ದಿನ ಯಾರಾದರೂ ನಿನಗೆ RMD ತಿನ್ನೋದಕ್ಕೆ ಪ್ರೇರಣೆ ಯಾರು? ನಮ್ಮದೇ ಬಸ್ಸು ಅಂದರೆ ತಪ್ಪಾಗುತ್ತೆ. ಸೊ ಅದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಈ ತರಹದ ಅತ್ಯಂತ ಕೆಳದರ್ಜೆಯ ಕೆಲಸ ಬಿಟ್ಟು ವರಮಾನ ಬರೋ ಬೇರೆ ಬೇರೆ ಯೋಚನೆಗಳನ್ನು ಮಾಡಿ ಬೇರೆ ತರಹದಲ್ಲಿ ಆದಾಯವನ್ನು ಬರೆಸ್ಕೊಳ್ಳಿ ಸಾರಿಗೆ ಇಲಾಖೆಗೆ. ಕನ್ನಡ ಪರ ಹೋರಾಟಗಾರರು ರೊಚ್ಚಿಗೆದ್ದು ಬಸ್ಸಿನ ಜಾಹೀರಾತಿನ ಪ್ರತಿಯನ್ನು ಹರಿಯೋ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ತಕ್ಕ ಪಾಠವನ್ನು ಕಲಿಸಬೇಕು. ಹಾಗೆ ಎಲ್ಲವನ್ನ ಬಸ್ಸಲ್ಲಿ ಮೆಜೆಸ್ಟಿಕ್ಕಲ್ಲಿ ನಾವು ಇವತ್ತು ಎಲ್ಲ ಬಸ್ ಮೇಲೆ ವಿಮಲ್ ಆಗಿರ್ಬೋದು, RMD ಥರ ಏನು ಮಾದಕ ವಸ್ತುಗಳಿದ್ದಾವೆ ಅಂತಹ ವಿಚಾರಗಳನ್ನ ನಾವೆಲ್ಲ ಕಿತ್ತಾಕುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. BMTC ಆಗಿರ್ಬೋದು, ಈ ಒಂದು ಸಾರಿಗೆಗಳು ಸಾರ್ವಜನಿಕರಿಗೆ ಸೇವೆ ಕೊಡ್ಲಿಕ್ಕಂತ ಇರುವಂಥದ್ದು, ದುಡ್ಡು ಮಾಡೋಕ್ಕೋ ಅಥವಾ ಸರ್ಕಾರಕ್ಕೆ ರೆವೆನ್ಯೂ ಜನರೇಟ್ ಮಾಡೋಕ್ಕಂತ ಇರುವಂಥ ಸಂಸ್ಥೆಗಳಲ್ಲ. ಇದು ಎಲ್ಲ ಬಡವರ್ಗದ, ಮಧ್ಯಮ ವರ್ಗದ ಎಲ್ಲ ಕುಟುಂಬಗಳಿಗೆ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು KSRTC ಆಗಿರ್ಬೋದು, BMTC ಆಗಿರ್ಬೋದು ಮಾಡಿರುವಂಥದ್ದು. ಆದರೆ ಇವತ್ತಿನ ಸರ್ಕಾರಗಳು ಹಾಗೆ ಇದರ ಸಂಬಂಧಪಟ್ಟಂಥ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಈ ಸಂಬಂಧಪಟ್ಟಂಥ ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ಬೋದು, ಈ ಒಂದು ಫ್ರೀ ಕೊಟ್ಟಿರೋ ಒಂದು ಉದ್ದೇಶದಿಂದ ದುಡ್ಡು ಮಾಡಬೇಕು, ಇದರಲ್ಲಿ ಈ ಒಂದು ಇಲಾಖೆಯಲ್ಲಿ ರೆವೆನ್ಯೂ ಜನರೇಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ
ಸಂದರ್ಭದಲ್ಲಿ ಒಂದು ಯುವ ಜನತೆಗೆ ಮಾರಕ ಆಗಿರುವಂತಹ ವಿಮಲ್ ಆಗಿರ್ಬೋದು, ಹಾಗೆ ನಮ್ಮ RMD ಆಗಿರ್ಬೋದು, ಈ ತರ ಮಾದಕ ವಸ್ತುಗಳ ಜಾಹೀರಾತನ್ನ ಕೊಟ್ಕೊಂಡು ಎಷ್ಟೋ ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ನಾವು ಯುವ ಕರ್ನಾಟಕ ವೇದಿಕೆ, ರೂಪೇಶ್ ರಾಜಣ್ಣ ಅವರ ಸಂಘಟನೆಯ ಯುವ ಕರ್ನಾಟಕ ವೇದಿಕೆ ಅವರು ಇವತ್ತು BMTCಯಲ್ಲಿ 4-5 ಬಸ್ಗಳ ಒಂದು ಸ್ಟಿಕ್ಕರ್ಗಳನ್ನ ಕೂಡ ಬಸ್ ಮೆಜೆಸ್ಟಿಕ್ ಒಳಗಡೆ ಹೋಗಿ ಅರ್ಧಕ್ಕೆ ಬಂದಿದ್ದೀವಿ. ಈಗ ಎಲ್ಲ ಬಸ್ಗಳಲ್ಲೂ ನೋಡ್ತಾ ಇದ್ದೀವಿ. ನಾವು ಕೇಳೋದಿಷ್ಟೇ, ನಿಮಗೆ ನಿಜವಾಗ್ಲೂ ದುಡ್ಡು ಬೇಕೆ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆ ಎಣ್ಣೆಲಿ ದುಡ್ಡು ಮಾಡ್ತೀರಾ, ಬಾರು, ಬಬ್ಬು, ರೆಸ್ಟೋರೆಂಟು, ಈ ತರ ಹಲವಾರು ಇಲಾಖೆಗಳಲ್ಲಿ ನೀವೆಲ್ಲರೂ ಸಹ ದುಡ್ಡು ಮಾಡ್ತೀರಾ. ಆದ್ರೆ ಇಲ್ಲಿ ಇವತ್ತು ಎಷ್ಟೋ ಜನ ಯುವಕರು, ವಿದ್ಯಾರ್ಥಿಗಳು, ವಯಸ್ಸಾಗಿರೋರು ಇಂಥವ್ರೆಲ್ಲ ಹೋಗ್ತಾರೆ. ಅಂಥವ್ರಿಗೆ ಒಂದು ಪ್ರಚೋದನೆ ಕೊಡುವಂತಹ ವಿಮಲ್ಲು, ಡ್ರಿಂಕ್ಸು, ಸಿಗರೇಟು, ಈ ತರ ಜಾಹೀರಾತುಗಳನ್ನ ಹಾಕೊಂಡು ಹೋದ್ರೆ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ? ಇದು ಒಂದು ಸರ್ಕಾರಕ್ಕೆ ನಾಚಿಕೆ ಆಗುವಂತ ಕೆಲಸ. ಅದ್ರ ಜೊತೆಗೇನೆ ಏನಿವತ್ತು ನಾವು ಏನು ಪಬ್ಲಿಕ್ ಅಲ್ಲಿ ಸಿಗರೇಟ್ ಸೇದಿದ್ರೆ ಒಂದು ₹200 ಫೈನ್ ಹಾಕ್ತಾರೆ. ಅದೇ ನೀವು ಆ ಅಡ್ವರ್ಟೈಸ್ಮೆಂಟ್ಗಳನ್ನ ನಿಮ್ಮ ಬಸ್ಗಳ ಮೇಲೆ ದೊಡ್ಡ ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಿಮಗೆ ಎಷ್ಟು ಫೈನ್ ಹಾಕಬೇಕು? ಈ ರೀತಿ ಮಾಡ್ತಾ ಇರೋಂಥ ಸರ್ಕಾರಗಳಿಗೆ ಧಿಕ್ಕಾರ ಹೇಳ್ತಾ 4-5 ಬಸ್ಗಳಲ್ಲಿ ಕಿತ್ತಿದ್ವಿ. ಹಾಗೆ ಇಲ್ಲೊಂದು ಬಸ್ ಇದೆ, ಅದ್ರದ್ದು ಸಹ ತೆರವುಗೊಳಿಸ್ತೀವಿ. ಇವಾಗ ತೆರವುಗೊಳಿಸ್ತೀವಿ. ಅದೇ ರೀತಿ ಮೊದಲನೇದಾಗಿ ಯಾವ ಶಾಲಾ ಸ್ಕೂಲುಗಳಿಂದ 100 ಮೀಟರ್ ಅಡಿ ದೂರದಲ್ಲಿ ತಂಬಾಕು ಮಾರಾಟ ಮಾಡಬೇಕು, ಸಿಗರೇಟ್ ಮಾರಾಟ ಮಾಡಬೇಕು ಅಂತ ಕಾನೂನಿದೆ. ಇದೇ ಬಸ್ಗಳು ಅದೇ ಶಾಲೆಗಳ ಮುಂದೆ ವಿಮಲ್ ಅಡ್ವರ್ಟೈಸ್ಮೆಂಟ್ ಹಾಕೊಂಡು ಹೋಗ್ತಾರೆ. ಇದಕ್ಕೆ ಯಾವುದೇ ರೀತಿ ಕಾನೂನು ಅಪ್ಲೈ ಆಗೋದಿಲ್ವಾ? ಇವತ್ತು ಬೀಡಾ ಅಂಗಡಿ ಒಳಗಡೆ ಸಿಗಬೇಕಾಗಿರ್ತಕ್ಕಂಥ ತಂಬಾಕು ಮತ್ತೆ ಮಾದಕ ದ್ರವ್ಯಗಳನ್ನ ಇವರು ಸಾರ್ವಜನಿಕ ಬಸ್ ಮೇಲೆ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ಸಂದೇಶವನ್ನ ಕೊಡ್ತಾರೆ? ದುಡ್ಡು ಬೇಕು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಜಾಹೀರಾತನ್ನ ಕೊಡ್ತಾರೆ. ಹಾಗಾದ್ರೆ ಈ ರೀತಿ ಇವತ್ತು ನೀಚ ಮನಸ್ಥಿತಿ ತೋರ್ತಾ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಧಿಕ್ಕಾರನ್ನ ನಾವು ಕೂಗ್ತಾ ಇವತ್ತು ಎಲ್ಲವನ್ನ ಕಿತ್ತಾಕ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಇನ್ ಮುಂದೆ ಯಾರು ಕೂಡ ಸಹಿಸ್ಕೊಂಬೇಡಿ, ಎಲ್ಲೇ ಆದ್ರೂ ಕೂಡ ಸಿಡಿದು ನಿಲ್ಲಿ ಅಂತ ಹೇಳಿ ಇವಾಗ ರಾಮಲಿಂಗಾರೆಡ್ಡಿ ಅವರ ಆಫೀಸಿಗೆ ಸಹ ಹೋಗ್ತೀವಿ. ಅವರಿಗೆ ಮನವಿ ಕೊಡುವಂತ ಕೆಲಸವನ್ನ ವಿಧಾನಸೌಧದಲ್ಲಿ ಮಾಡ್ತೀವಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.